ಗೈಸ್ ಕೊನೆಗೂ ಸಿಕ್ಕೇ ಬಿಡ್ತು 3 ದಿನಗಳು ಎಷ್ಟು ಸಂಪಾದನೆ ಮಾಡಿರೋದು ಅಂತ. ಅದೇ ತರ ಖುಷಿ ಆಯ್ತಾ ಇಲ್ಲ ದುಃಖ ಆಯ್ತಾ ಪ್ರತಿಯೊಂದು ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಿ ಅನ್ನೋಕೆ ಇಷ್ಟಪಡ್ತೀನಿ ಗೈಸ್. ಹಾಯ್ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಮನೆ ಮಗ KTN ಹುಡುಗ. ಅದೇ ಥರ ಇವತ್ತು ವಿಡಿಯೋಗೆ ಸುಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಅದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಂಗೆ ಬನ್ನಿ ಗಾಯ್ಸ್. ಅದೇ ಥರ ಇವತ್ತು ವಿಡಿಯೋಗೆ ಸುಸ್ವಾಗತ ಗೈಸ್. ಅದೇ ಥರ ಇವತ್ತು ಡೇ 3 ಲಾಸ್ಟ್ ಡೇ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಲಾಸ್ಟ್ ಡೇಲಿ ಇಷ್ಟು ಸಂಪಾದನೆ ಮಾಡೋಣ. ಇವತ್ತು 7 ದಿನಗಳಿಂದ ಒಂದು ಲೆಕ್ಕ, ಇವತ್ತು ಒಂದು ಲೆಕ್ಕ, ಎಷ್ಟು ಸಂಪಾದನೆ ಮಾಡೋಣ ಬನ್ನಿ ಗೈಸ್. ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ಎಷ್ಟು ಸಂಪಾದನೆ ಮಾಡೋಣ ಅಂತ ಗೊತ್ತಿಲ್ಲ, ಆದಷ್ಟು ಬನ್ನಿ ಗೈಸ್. ಇವತ್ತು ಅರ್ನಿಂಗ್ಸ್ ಮಾಡಿ ಇವತ್ತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಇವತ್ತು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಗೈಸ್. ಅದೇ ಥರ ಈಗ ನಾವು ಬೆಳಗ್ಗೆಯಿಂದ ಕೆಲಸ ಮುಗಿಸ್ಕೊಂಡು ಇವಾಗ ಜಸ್ಟ್ 9 ಗಂಟೆ 8:30 ಮುಗಿಸ್ಕೊಂಡು ಬಂದ್ವಿ ಗೈಸ್ ಮನೆಗೆ. ರೆಸ್ಟ್ ತಗೊಂಡು ಅರ್ಧ ಗಂಟೆನೂ ರೆಸ್ಟ್ ಇಲ್ಲ. ಬಂದ ತಕ್ಷಣ ಪಟ ಊಟ ಮಾಡ್ಕೊಂಡು ಈಗ 9:15ಗೆ ಮತ್ತೆ ಸ್ಟಾರ್ಟ್ ಮಾಡಿ ಗೈಸ್. ನೋಡಿ ಗೈಸ್, ಈಗ ಫಸ್ಟ್ ಆರ್ಡರ್ ಬಿತ್ತು ಗೈಸ್. ಅದೇ ಈಗ ಇಷ್ಟೇ ಕಷ್ಟ ಇದ್ರು ನಾವು ಬಂದು ಎಲ್ಲನೂ ಇಸ್ಕೊಂಡು ಮಾಡ್ತಾಯಿದ್ವಿ ಗೈಸ್. ಅದೇ ಥರ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲೇ ಬಂದು ಇವಾಗ ಶುರು ಮಾಡಿದ್ವಿ ಗೈಸ್. ಅಂತ ಈಗ ಲೊಕೇಶನ್ ಹತ್ರ ಹೋಗ್ತಾ ಇದ್ವಿ ಗೈಸ್. ಆಲ್ರೆಡಿ ಬಂದಿದ್ದೀವಿ ಇವಾಗ ನೋಡ್ತಾ ಇದ್ದಾರೆ ಗೈಸ್. ಈಗ ಇಲ್ಲಿಗೆ ಆಲ್ರೆಡಿ ಆರ್ಡರ್ ಇಸ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಪಿಕಪ್ ಕೊಡೋಕ್ಕೆ ಈಗ ಹೋಗ್ತಾ ಇದ್ದೀವಿ ಗೈಸ್ ಈಗ ಗೈಸ್. ಅದೇ ಥರ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಗೈಸ್ ಡೇ 1 ಡೇ 2 ಡೇ 3 ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ಕೊ ಬಂದಮೇಲೆ ಗೈಸ್ ವಿಡಿಯೋ ಅಂತೂ ತುಂಬಾ ಡಿಲೇ ಆಗ್ತಿದೆ ಗೈಸ್. ಯಾಕೆಂದರೆ ಒಂದು ದಿನ ನಾನು ಎಡಿಟಿಂಗ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ ಗೈಸ್. ಯಾಕೆಂದರೆ ಮೊದಲ ದಿನ ವೀಡಿಯೋ ಶೂಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ 2 ದಿನ ಬೇಕಾಗುತ್ತೆ ಗೈಸ್. ಟೈಮ್ ತೊಗೋತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಟೈಮ್ ಸಾಕಾಗಲ್ಲ ಗೈಸ್. ನನಗೆ ಇಷ್ಟು ಬೇಗನೆ ಮುಗಿಸ್ಬೇಕು, ಬಟ್ ಆದರೆ ನನಗೆ ಟೈಮ್ ಸಾಕಾಗ್ತಿಲ್ಲ ಗೈಸ್. ಇಲ್ಲಿ ಕೆಲಸ ಮುಗಿದೇನೆ ಮಧ್ಯಾಹ್ನ ನೈಟ್ ಇದು ಎಲ್ಲ ಟೈಮು ಎಳಿತೈತೆ ಗೈಸ್. ಇದು ಸುಗ್ಗಿ ಮುಗಿದ 1 ಗಂಟೆ 1:30 ಆಗ್ತೈತೆ ಗೈಸ್. ಒಂದು 12 ಗಂಟೆ 12:30 1 ಗಂಟೆ ಅದ ಥರ ಎಲ್ಲ ಹೋಗ್ತೈತೆ ಗೈಸ್. ಅಂಥದ್ರಲ್ಲೇ ಎಡಿಟಿಂಗ್ ಎಲ್ಲ ವೀಡಿಯೋ ಶೂಟ್ ಮಾಡಿದ್ಮೇಲೆ ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಆಯ್ತದೆ ಗೈಸ್. ಎಡಿಟಿಂಗ್ ಮಾಡಿಕೊಂಡು ಮತ್ತು ಅದೆಲ್ಲ ಮಾಡ್ಬೇಕಂದ್ರೆ ಹೆವಿ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಟೈಮ್ ತೊಗೊಂಡು ಖಂಡಿತ ವೀಡಿಯೋ ಮಾಡ್ತಾ ಇರ್ತೀನಿ, ಬಟ್ ಆದರೆ ಅದು ಡೇಟ್ ಎಲ್ಲ ಮೆನ್ಷನ್ ಮಾಡಿ ತೋರಿಸಿರ್ತೀನಿ ಗೈಸ್. ಆದರೆ ವೀಡಿಯೋ ಲೇಟಾಗಿ ಬರುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆದಷ್ಟು ನಾನು ತುಂಬ ಡಿಲೇ ಆಗ್ತಿದೆ ಗೈಸ್. ಇದು ನನಗೆ ಆಗ್ತಿರೋದು ಆದ್ರೂ, ಬಟ್ ಆದರೆ ನಾನು ವೀಡಿಯೋ ಅಂತೂ ನಿಲ್ಲಿಸಲ್ಲ ಗೈಸ್. ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದೇ ಡೇಟಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಡೇ 3 ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇ 4 ಡೇ 5 ಡೇ 6 ಅಂದ್ಕೊಂಡು ಶುರು ಮಾಡ್ಕೊಂಡು ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಇಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂದ್ಕೊಂಡು. ಬಟ್ ಆದರೆ ವೀಡಿಯೋಸ್ ಲೇಟ್ ಆಗಿರುತ್ತೆ ಗೈಸ್. 2 ದಿನ 3 ದಿನ ಗ್ಯಾಪ್ ತೊಗೊಂಡು ವೀಡಿಯೋ ಬಿಡುತ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಈಗ ಗೈಸ್. ಅದೇ ಥರ ಇವತ್ತು ಕೊನೆ 7 ಆರ್ಡರ್ ಹೊಡ್ತಿದ್ದಿರೋದು ಗೈಸ್. 7 ಆರ್ಡರ್ ಆದಮೇಲೆ ಇವತ್ತು 212 ರೂಪಾಯಿ ಅರ್ನಿಂಗ್ಸ್ ಮಾಡಿರೋದು ಗೈಸ್. ಇವತ್ತು ಸಂಪಾದನೆ 212 ರೂಪಾಯಿ ಗೈಸ್. ಈಗ 12:30 ಟೈಮ್ ಆಗಿದೆ ಗೈಸ್. ಲಾಸ್ಟ್ 12 ಗೈಸ್ 2 ಅವರ್ 55 ನಿಮಿಷಕ್ಕೆ 7 ಆರ್ಡರ್ ಕಂಪ್ಲೀಟ್ ಮಾಡಿ 212 ರೂಪಾಯಿ ಸಂಪಾದನೆ ಮಾಡಿರೋದು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಈಗ ಗೈಸ್. ಅದೇ ಥರ ಇವತ್ತದು ಕಂಪ್ಲೀಟ್ ಆದಮೇಲೆ ನಿನ್ನೆ ಹೋದರೆ ನಿನ್ನೆ 446 ರೂಪಾಯಿ 66 ರೂಪಾಯಿ 466 ರೂಪಾಯಿ ಕಂಪ್ಲೀಟ್ ಮಾಡಿರೋದು ಗೈಸ್. ನಿನ್ನೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಮೊನ್ನೆದು ಬಂತು ಅಂದರೆ 66 ರೂಪಾಯಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ 3 ಕೌಂಟ್ ಮಾಡಿ ಎಷ್ಟು ಮಾಡಿದ್ದೀನಿ ಅಂತ ಅರ್ನಿಂಗ್ಸ್ ಮಾಡ್ತೀನಿ ಬನ್ನಿ ಗೈಸ್. ಈಗ ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಟೋಟಲ್ ಕೌಂಟಿಂಗ್ ಇವತ್ತು 3 ದಿನದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅದನ್ನು ಕೌಂಟ್ ಮಾಡಿ ಇವಾಗ ತೋರಿಸ್ತೀನಿ ಬನ್ನಿ ಗೈಸ್ ಈಗ ಗೈಸ್. ಅದೇ ಥರ ಈಗ ಕೇವಲ 3 ದಿನಗಳಲ್ಲಿ ನಾನು ಮಾಡಿರುವಂಥದ್ದು 3 ದಿನಗಳಲ್ಲಿ ಪಾರ್ಟ್ ಟೈಮ್ ಮಾಡಿಕೊಂಡು 745 ರೂಪಾಯಿ ಸಂಪಾದನೆ ಮಾಡಿರೋದು ಗೈಸ್. ಕೇವಲ 3 ದಿನಗಳಲ್ಲಿ ಕಷ್ಟ ಬಿದ್ದು ಮೊದಲ ದಿನ ಬಿಟ್ಟರೆ 2ನೇ ದಿನ ಸೂಪರಾಗಿ ಸಿಕ್ಕಿದೆ ಗೈಸ್. ಆರ್ಡರ್ಗಳೆಲ್ಲ ನನಗೆ ಇಷ್ಟಪಡ್ತೀನಿ. ಕೇವಲ 3 ದಿನಗಳಲ್ಲಿ ನಾನು 745 ರೂಪಾಯಿ ಸಂಪಾದನೆ ಮಾಡೋದು ತುಂಬ ಖುಷಿ ಆಗ್ತಿದೆ ಗೈಸ್. ನಿಮ್ಗೆ ಅನಿಸ್ಬೋದು ಬರೀ 745 ರೂಪಾಯಿ ದುಡ್ದುಬಿಟ್ಟು ಏನು ಹಿಂಗೆ ಭಾರಿ ಬಿಲ್ಡಪ್ ಕೊಡ್ತಾನೆ ಅಂತ ಅನಿಸ್ಬೋದು ಗೈಸ್. ಅದು ಕಷ್ಟ ಏನಂತ ನನಗೆ ಮಾತ್ರ ಗೊತ್ತು ಗೈಸ್. ಊಟ ತಿಂಡಿ ಮತ್ತು ನಿದ್ದೆ ಎಲ್ಲ ಬಿಟ್ಟು ಮಧ್ಯರಾತ್ರಿ 12:30 1 ಗಂಟೆ ಆದರೂ ಮನೆಗೆ ಹೋಗದೆ ಕಷ್ಟ ಬಿದ್ದು ಚಾಲೆಂಜ್ ತಗೊಂಡು ಮಾಡಿರೋದು ಗೈಸ್. ಅದು ಬೇರೆ ಅಷ್ಟು ಸುಲಭ ಅಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇದು ಕಷ್ಟ ಏನಂತ ನನಗೆ ಮಾತ್ರ ಗೊತ್ತು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇದೇ ನಾನು ಫುಲ್ ಟೈಮ್ ಮಾಡಿದ್ರೆ ಇನ್ನೂ ಎಷ್ಟು ಸಂಪಾದನೆ ಮಾಡ್ಬೋದು. ಇದು ಬರೀ ಪಾರ್ಟ್ ಟೈಮ್ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಂಡು ಅಲ್ಲೂ ರೆಸ್ಟ್ ಇಲ್ಲದೆ ಮನೆಗೆ ಬಂದು 10 ನಿಮಿಷನೂ ರೆಸ್ಟ್ ಮಾಡ್ದೇನೆ ನಾನು ಮತ್ತೆ ಡ್ಯೂಟಿಗೆ ಮಾಡಿಕೊಂಡು ಮತ್ತು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ವೀಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಥ್ಯಾಂಕ್ ಯು, ಲವ್ ಯು ಸೊ ಮಚ್.